ಅಖಿಲ, ಹ್ಯಾಪಿ ಸಂಕ್ರಾಂತಿ ಮೇಡಮ್. ಹ್ಯಾಪಿ ಸಂಕ್ರಾಂತಿ ಟು ಯು ಟು ರಘು. ಹಬ್ಬಕ್ಕೆಲ್ಲ ತಯಾರಿ ಆಯ್ತಾ? ಎಲ್ಲ ಆಯ್ತು. ಈಗ ಎಲ್ರ ಜೊತೆ ಸೇರ್ಕೊಂಡು ಪೂಜೆ ಮಾಡೋದು ಒಂದೇ ಬಾಕಿ. ಸರಿ, ಅಲ್ಲಿ ಪೂಜೆ ಎಲ್ಲ ಆಯ್ತಾ? ಇನ್ನೂ ಇಲ್ಲ ರಘು. ಈಗ ತಾನೇ ಎಲ್ಲರೂ ಎಣ್ಣೆ ಹಚ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದಿದ್ದಾರೆ. ಈಗಿನ್ನು ಹಬ್ಬ ಆಚರಣೆ ಎಲ್ಲ ಶುರುವಾಗಬೇಕು. ಹೌದಾ? ಅಖಿಲ ನೋಡು, ಈ ವರ್ಷ ನೀ ನನಗೆ ಎಣ್ಣೆ ಹಚ್ಚೋದು ತಪ್ಪೋಯ್ತು. ಆದರೆ ಅದನ್ನ ಹನುಮಂತು ಮಾಡ್ದ. ನಿಮಗೆ ಎಣ್ಣೆ ಹಚ್ಚಕ್ಕಾಗದೇ ಇದ್ರೆ ಏನಂತೆ? ನನ್ನ ಮಗ ಆದಿ ಅಲ್ಲ 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 ನಮ್ಮ ಮಗ ಆದಿಗೆ ನಾನೇ ಎಣ್ಣೆ ಹಚ್ಚಿದೆ. ಓಹೋ, ಹೌದಾ? ಗುಡ್ ಗುಡ್. ಯಾಕೆ ಪಾರು ಹಚ್ಚಿಲ್ವಾ? ಏನಾಯ್ತು ಗೊತ್ತಾ ರಘು, ಈ ಹಬ್ಬಕ್ಕೆ ನಮ್ಮ ಜೊತೆ ಪ್ರೀತು ಇಲ್ವಲ್ಲ, ಅದಕ್ಕೆ ಪಾರ್ವತಿ ಆದಿಗೆ ಎಣ್ಣೆ ಹಚ್ಚಿದ್ರೆ ಜನನಿ ಬೇಜಾರು ಮಾಡ್ಕೋತಾಳೆ ಅಂತ ಆದಿ ಅವನಿಗೆ ನಾನು ಎಣ್ಣೆ ಹಚ್ಚೋ ಥರ ಮತ್ತೆ ಪುಟಾಣಿಗೆ ಜನನಿ ಎಣ್ಣೆ ಹಚ್ಚೋ ಥರ ಪ್ಲ್ಯಾನ್ ಮಾಡ್ದ. ತುಂಬ ಸೂಕ್ಷ್ಮವಾದ ಮನಸ್ಸಿರೋನು. ಅದಕ್ಕೆ ತಾಯಿ ಸಂಕಟ ಏನು ಅಂತ ಅವನಿಗೆ ಬೇಗ ಅರ್ಥ ಆಗಿದೆ. ಹೌದು, ಆದರೆ ತಂದೆ ಮನಸ್ಸು ಅರ್ಥ ಆಗಿದೆ. ಹೌದೌದು. ಎಷ್ಟೇ ಆದರೂ ಅವನು ನಮ್ಮಗ ಅಲ್ವಾ? ಒಟ್ಟಿನಲ್ಲಿ ಎಲ್ಲ ಹೀಗೆ ಚೆನ್ನಾಗಿರ್ಬೇಕು, ನಗ್ನಗ್ತಾ ಇರಬೇಕು. ಪಾರ್ವತಿ ಜನನಿ ಇಬ್ರು ಅನ್ಯೋನ್ಯವಾಗಿರ್ಬೇಕು, ಮೊದಲಿನ ಥರನೇ. ನೋಡೋಣ, ಹಬ್ಬ ಮುಗಿದ್ಮೇಲೆ ವೀರಣ್ಣ ಅವರಿಬ್ಬರ ಹತ್ರನೂ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಪರಿಣಾಮದಿಂದ ಎಲ್ಲ ಸರಿ ಹೋಗ್ಬೋದು ರಘು. ಹೌದು ಅಖಿಲ, ಆಗಲೇ ನಮಗೂ ಸಮಾಧಾನ ಆಗೋದು. ರಘು, ನಾವು ಮಾತಾಡ್ತಾನೆ ಇದ್ರೆ ಮಾತಾಡ್ತಾನೇ ಇರ್ತೀವಿ. ಪೂಜೆಗೆ ತಡ ಆಗುತ್ತೆ ಅನ್ಸುತ್ತೆ. ನೀವು ಬೇಗ ಪೂಜೆ ಮುಗಿಸಿ ತಿಂಡಿ ತಿನ್ನಿ, ಔಷಧಿ ತಗೊಳ್ಳಿ, ಮರಿಬೇಡಿ, ಆಯ್ತಾ? ಅಪ್ಪಣೆ ಮೇಡಮ್. ಬಾಯ್ ಬಾಯ್. ಹೇಳಮ್ಮ ಪಾರು. ಅಪ್ಪ, ನೀನು ಹೇಳ್ದಾಗೆ ಜನನಿ ಹತ್ರ ನಾನು ಕ್ಷಮೆ ಕೇಳಿದೆ. ನಂಬಬಹುದಾ? ಏನಪ್ಪ, ನಿನ್ನ ಮಗಳಾಗ ನಾನು ಯಾವತ್ತಾದರೂ ಸುಳ್ಳು ಹೇಳ್ತೀನ ಹೇಳು? ಜನನಿ ಏನಂದ್ಲು? ಅವಳೇನೂ ಮಾತಾಡಲಿಲ್ಲ ಅಪ್ಪ. ಹೋಗ್ಲಿ ಬಿಡು, ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ಬಹುಶಃ ನಿನ್ನ ತಪ್ಪನ್ನ ಅವಳು ಕ್ಷಮಿಸಿರ್ಬೋದು, ಅದಕ್ಕೆ ಏನೂ ಮಾತಾಡಿಲ್ಲ. ಸತ್ಯ, ನನ್ನ ಮನಸ್ಸಿಗೂ ಈಗ ಸಮಾಧಾನ ಆಯಿತು. ಜನನಿಯವ್ರ ತಂದೆಗೆ ಇಲ್ಲಿ ಬಂದಿದ್ದಾಗಲೇ ಅನುಮಾನ ಬಂದಿತ್ತು ಅಥವಾ ಅಲ್ಲಿಗೆ ಹೋದ್ಮೇಲೆ ಅನುಮಾನ ಬಂದಿತ್ತೋ ಗೊತ್ತಾಗ್ತಿಲ್ಲ. ಆದರೆ ಒಟ್ಟಿನಲ್ಲಿ ನಿಮ್ಮಿಬ್ಬರಿಗೂ ಅವ್ರು ಒಂದು ಮಾಡಿಸಿದ್ರೆ ಸಾಕು. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಪ್ಪ. ಅಪ್ಪವರು ಬೈದೋ ಹೊಡೆದೋ ಏನೇ ಮಾಡಿದ್ರೂ ಪರವಾಗಿಲ್ಲ, ಆದರೆ ಜನನಿ ನನ್ನ ಹತ್ರ ಮೊದಲಿನ ಹಾಗೆ ಮಾತಾಡೋ ಥರ ಆದರೆ ಸಾಕು. ಸರಿನಮ್ಮ, ಇನ್ನು ಮುಂದೆ ಆದರೂ ಎಚ್ಚರಿಕೆಯಿಂದಿರು. ಸುಖ ಸುಮ್ಮನೆ ಜಗಳ ಮಾಡ್ಕೋಬೇಡ, ಮನಸ್ತಾಪ ಮಾಡ್ಕೋಬೇಡ. ಅವಳು ಏನೇ ಅಂದರೂ ನೀನು ಸುಮ್ಮನಿದ್ಬಿಡು. ಸರಿಯಪ್ಪ. ಹಾಂ. ಏನಮ್ಮೂರು, ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೀರಾ? ಅಪ್ಪನ ಹತ್ರ ಮಾತಾಡ್ತಿದ್ದೆ ಯಜಮಾನ್ರೆ. ಹೌದಾ? ಸರಿ ಬಾ, ಎಲ್ಲರೂ ಪೂಜೆ ಕಾಯ್ತಾ ಇದ್ದಾರೆ, ಹೋಗೋಣ. ಪಾರು, ಮಲ್ಲಿಗೆ ಹೂ ಅರಳಿರೋ ಥರ ನನ್ನ ಮುದ್ದು ಹೆಂಡತಿ ಮುಖದಲ್ಲಿ ಯಾವಾಗಲೂ ನಗು ತುಂಬಿರಬೇಕು. ಇವತ್ತು ಹಬ್ಬ ಬೇರೆ, ಅಂಥದ್ರಲ್ಲಿ ಈ ಥರ ಡಲ್ಲಾಗಿದ್ರೆ ಹೇಗೆ ಹೇಳು? ಯಾಕೆ ಡಲ್ಲಾಗಿದೆಯಾ? ಏನಾಯಿತು? ಏನಿಲ್ಲ ಯಜಮಾನ್ರೆ, ಅಪ್ಪ ಜನನಿ ಹತ್ರ ಕ್ಷಮೆ ಕೇಳು ಅಂತ ಹೇಳಿದ್ರು. ಕೇಳಿದೆ, ಅದನ್ನೇ ಹೇಳೋಣ ಅಂತ ಅಪ್ಪಂಗೆ ಫೋನ್ ಮಾಡಿದ್ದೆ. ನಮ್ಮ ಜನನಿ ಯಾಕೆ ಹೀಗೆಲ್ಲ ಆಡ್ತಿದ್ದಾಳೆ ಅನ್ನೋದನ್ನು ನೆನೆಸ್ಕೊಂಡು ಸ್ವಲ್ಪ ಬೇಜಾರಾಯಿತು ಅಷ್ಟೆ. ಬೇಜಾರು ಮಾಡ್ಕೋಬೇಡ ಪಾರು. ಅವಳಿಗೆ ತಾನು ಮಾಡ್ತಾ ಇರೋದು ತಪ್ಪು ಅಂತ ಯಾವತ್ತು ಅನಿಸುತ್ತೋ ಆವತ್ತೇ ಇದೆಲ್ಲ ಸರಿ ಹೋಗೋದು. ಅದು ಇವತ್ತೆಲ್ಲ ನಾಳೆ ಆಗೇ ಆಗುತ್ತೆ. ನಾವು ಪೇಷನ್ಸಿಂದ ಕಾಯ್ತಾ ಇರಬೇಕು ಅಷ್ಟೆ. ನೋಡು, ನೀನು ಈ ಥರ ಬೇಜಾರಾಗಿದ್ದರೆ ನನಗೂ ಬೇಜಾರಾಗುತ್ತೆ. ಎಲ್ಲಿ ಒಂದ್ಸರಿ ನಗು ನಗು ಅಂತ ಹೇಳಿದೆ ಅಲ್ವಾ? ಆಕಾಶದಲ್ಲಿ ನಕ್ಷತ್ರಗಳು ಮಿಂಚ್ತಾ ಇದ್ರೇ ಆಕಾಶಕ್ಕೆ ಒಂದು ಕಳೆ, ಹಾಗೆ ನೀನು ನಗ್ತಾ ಇದ್ರೇ ಈ ಮುದ್ದು ಮುಖಕ್ಕೆ ಒಂದು ಕಳೆ. ಯಾವಾಗಲೂ ನಂಗೆ ನಗ್ತಾ ಇರಬೇಕು.
ಇಷ್ಟೆಲ್ಲ ಪೂಜೆ ಮಾಡ್ಬೇಕಾ? ಹೌದು ಕಂದ, ಇಷ್ಟೆಲ್ಲ ಪೂಜೆ ಮಾಡಿದ್ರೇನೆ ಅದು ಹಬ್ಬ ಅಂತ ಅನ್ಸ್ಕೊಳ್ಳೋದು. ಹಾಗಾದ್ರೆ ಸಂಕ್ರಾಂತಿ ಅಂದೇನು? ಕಂದ, ಇದನ್ನ ನೀನು ಪಾರು ಹತ್ರ ಕೇಳು, ಅವಳು ಚೆನ್ನಾಗಿ ಹೇಳ್ತಾಳೆ, ಸರಿನಾ? ಪಾರು, ನೀನ್ ಹೇಳು, ಸಂಕ್ರಾಂತಿನ ಯಾಕೆ ಮಾಡ್ತಾರೆ? ಬಾ ಬಂಗಾರಿ, ಕುತ್ಕೋ, ಹೇಳ್ತೀನಿ. ಸಂಕ್ರಾಂತಿನ ವರ್ಷದ ಮೊದಲನೇ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಇದು ಹಳ್ಳಿಗರ ಮಧ್ಯೆ ಸೃಷ್ಟಿಯಾಗಿರುವಂಥ ಹಬ್ಬ. ನಮ್ಮ ಕರ್ನಾಟಕದಲ್ಲಿ ಈ ಹಬ್ಬನ ಭೂಮಾತೆಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಅಂತ ಆಚರಿಸ್ತಾರೆ. ಹಾಗೆ ಈ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಅಲ್ಲದೆ ಭೂತಾಯಿಯಿಂದ ನಾವು ಪಡೆದಿರೋ ದವಸ ಧಾನ್ಯಗಳನ್ನ ಪೂಜೆ ಮಾಡಿ ಭೂತಾಯಿಗೆ ಖುಷಿ ಪಡಿಸ್ತೀವಿ. ಹಾಗೆ ವರ್ಷ ಪೂರ್ತಿ ದುಡಿಯೋ ದನ, ಎತ್ತು ಇವುಗಳಿಗೆ ರೈತ ಈ ದಿನ ತನ್ನ ಕೈಯಾರೆ ಸ್ನಾನ ಮಾಡಿಸಿ, ಅಲಂಕಾರ ಮಾಡಿ, ಮೆರವಣಿಗೆ ಮಾಡಿಸಿ, ಕಿಚ್ಚು ಅಂದ್ರೆ ಬೆಂಕಿಲ್ ಹಾಯಿಸ್ತಾರೆ. ಹಾಗಾದ್ರೆ ಹಸುಗಳಿಗೆ ಬೆಂಕಿ ತಾಗಲ್ವಾ ಪಾರು? ಇಲ್ಲ ಬಂಗಾರಿ, ಅವುಗಳು ಹೆದರ್ದೇ ಇರಲಿ, ಅವುಗಳಿಗೆ ಧೈರ್ಯ ಬರಲಿ ಅಂತ ಹೀಗೆ ಮಾಡ್ತಾರೆ. ಅಲ್ಲದೆ ಈ ದಿನ ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸ್ತಾನೆ. ಅಂದ್ರೆ ದಕ್ಷಿಣದಿಂದ ಉತ್ತರದ ಕಡೆಗೆ ಸಂಚಾರ ಮಾಡ್ತಾನೆ. ಇನ್ನು ಮುಂದೆ ಬರುತ್ತಲ್ಲ ದಿನಗಳು, ಈ ದಿನಗಳಲ್ಲಿ ಹಗಲು ಜಾಸ್ತಿ ಇರುತ್ತೆ, ಕತ್ಲು ಕಮ್ಮಿ ಆಗುತ್ತೆ. ಓ ಹೌದಾ ಪಾರು? ಹ್ಞೂ ಕಂದ, ಹೊಸ ಬಟ್ಟೆ ಹಾಕೊಂಡು ಖುಷಿಯಿಂದ ಎಲ್ರಿಗೂ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೇದಾಗ್ಲಿ ಅಂತ ಹಾರೈಸೋ ಹಬ್ಬ ಇದು. ನಿನಗೆ ಅರ್ಥ ಆಗೋಷ್ಟು ನಾನು ಹೇಳಿದ್ದೀನಿ, ಇದಕ್ಕಿಂತ ಹೆಚ್ಚಿಗೆ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ, ಸರಿನಾ? ಓ ಸೂಪರ್! ಪಾರು, ನಿಂಗೂ ನಂತರನೇ ದಾಸವಾಳ ಹೂವಂದ್ರೆ ಇಷ್ಟ ಅಲ್ವಾ? ಹೌದು ಬಂಗಾರಿ. ಲಕ್ಷ್ಮಿ, ನಿಂಗ್ ದಾಸವಾಳ ಅಂದ್ರೆ ಯಾಕೆ ಇಷ್ಟ? ಗೊತ್ತಿಲ್ಲ. ಪಾರು ಅಕ್ಕ, ನಿಮಗ್ ದಾಸವಾಳ ಅಂದ್ರೆ ಯಾಕೆ ಇಷ್ಟ? ನಂಗೂ ಗೊತ್ತಿಲ್ಲ ಪುಟಾಣಿ, ಆದ್ರೆ ಚಿಕ್ಕ ವಯಸ್ಸಿಂದ ನಂಗೆ ದಾಸವಾಳ ಅಂದ್ರೆ ತುಂಬಾ ಇಷ್ಟ. ಎಷ್ಟೇ ಆದ್ರೂ ನಮ್ಮ ಪಾರ್ವತಿ ಗುಣ ತಾನೆ ನಮ್ಮ ಬಂಗಾರಿಗಿರೋದು. ನಮ್ಮ ಪಾರು ಏನ್ ಇಷ್ಟಪಡ್ತಾಳೋ ಅದನ್ನೆಲ್ಲ ನಮ್ಮ ಬಂಗಾರಿನೂ ಇಷ್ಟಪಡ್ತಾಳೆ. ಮಗು ಜನನಿದಾದ್ರೂ ಗುಣ ಮಾತ್ರ ನಮ್ಮ ಪಾರುದೇ ಬಂದಿದೆ ಅಲ್ವಾ? ಹೌದು ಹೌದು, ನಮ್ಮ ಬಂಗಾರಿ ಪಾರು ಒಟ್ಟಿಗೆ ನಿಂತ್ರೆ ಅಮ್ಮ ಮಗಳ ಥರಾನೇ ಕಾಣಿಸ್ತಾರೆ. ಅಷ್ಟು ಚೆನ್ನಾಗಿದೆ ಅವರಿಬ್ರು ಬಾಂಧವ್ಯ. ಅವರಿಬ್ರು ಮಧ್ಯೆ ಏನೇ ಸಂಬಂಧ ಇದ್ರು ಮಗು ಮಾತ್ರ ಜನನಿದೆ ಅನ್ನೋದನ್ನ ಯಾರು ಮರಿಬಾರ್ದು. ಅದನ್ನ ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಜನನಿ, ನೀನ್ ಹೀಗೆ ಮಗುನ ಕಣ್ಕೊಂಡವ್ರ ಹತ್ರ ಎಲ್ಲ ಬಿಡ್ತಾ ಇದ್ರೆ ನಾಳೆ ದಿನ ಜನ ಮಗುನ ನಿಂದೆ ಅಲ್ಲ ಅಂತಾರೆ. ಏನ್ ಚಿಕ್ಕಮ್ಮ, ಹಬ್ಬದ ದಿನ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಹೊರಗಡೆ ಎಲ್ಲರೂ ಆ ಪಾರ್ವತಿ ತರಾನೇ ನಿನ್ನ ಮಗಳಿಗೂ ಗುಣ ಇದೆ ಅಂತ ಮಾತಾಡ್ತಿದ್ದಾರೆ.
ಅದೇ ಆ ದಾಮಿನಿ ಅದಕ್ಕೂ ಸ್ವಲ್ಪ ಉಪ್ಪು ಖಾರ ಸೇರಿಸಿ ಮಗುಗೂ ಆ ಪಾರ್ವತಿಗೂ ಹೋಲಿಕೆ ಮಾಡ್ತಿದ್ದಾಳೆ. ಅಷ್ಟೇ ತಾನೇ? ಅವ್ರ ಅಂದ್ ಮಾತ್ರಕ್ಕೆ ನನ್ನ ಮಗಳು ಪಾರ್ವತಿ ಅಕ್ಕನ ಮಗಳಾಗ್ಬಿಡ್ತಾಳ? ಆಗದೆ ಇದ್ರು ಆಗೋ ಥರ ಮಾಡಿದ್ರೆ ಏನು ಮಾಡ್ತೀಯಾ? ನೋಡ್ ಜನನಿ, ನೀನಿಲ್ಲಿ ಯಾರನ್ನೂ ನಂಬೇಡ. ನಿನ್ನ ಮಗುನ ಆದಷ್ಟು ನಿನ್ನ ಸುಪ್ಪರ್ದಿಯಲ್ಲೇ ಇಟ್ಕೊಳ್ಳೋದು ನಿನಗೆ ಒಳ್ಳೇದು. ಸರಿ ಆಯಿತು, ಊರಿಗೆ ಹೋದ್ಮೇಲೆ ಹಾಗೆ ಮಾಡ್ತೀನಿ. ಸರಿ ಬಾ, ಪೂಜೆ ಗೊತ್ತಾಗತ್ತೆ. ಇರಿ ಚಿಕ್ಕಮ್ಮ, ನಾನು ಹೋಗಿ ಅತ್ತೆ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಯಾವ ವಿಷಯದ ಬಗ್ಗೆ? ಅದೇ ಚಿಕ್ಕಮ್ಮ, ನಾನು ದುಬೈಗೆ ಹೋಗ್ತಿದ್ದೀನಲ್ಲ, ಆ ವಿಷಯದ ಬಗ್ಗೆ ಅತ್ತೆ ಹತ್ರ ಹೇಳಬೇಕಲ್ವಾ? ಅಯ್ಯೋ ದಡ್ಡಿ ನೀನು. ಅದಕ್ಕೆ ಎಲ್ಲರೂ ಈ ನೀನು ಒಳ್ಳೆತನನ ಧಾರಾಳವಾಗಿ ಉಪಯೋಗಿಸ್ಕೊಳ್ತಾ ಇರೋದು. ನೋಡು, ನೀನು ದುಬೈಗೆ ಹೋಗೋ ಹಿಂದಿನ ದಿನದವರೆಗೂ ಈ ವಿಷಯನ ಯಾರ ಹತ್ರನೂ ಹೇಳ್ಕೋಬಾರ್ದು. ಅಲ್ಲ ಚಿಕ್ಕಮ್ಮ, ಕೊನೆ ಘಳಿಗೆಯಲ್ಲಿ ಹೇಳ್ತಿದ್ಯಾ ಅಂತ ಎಲ್ಲರೂ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ಳಲ್ವಾ? ಒಂದು ವೇಳೆ ನೀನು ಈಗಲೇ ಹೇಳ್ದೆ ಅಂದ್ಕೋ, ಆಗ ಎಲ್ಲರೂ ನೀನು ಹೋಗೋದನ್ನು ತಡೆದ್ರೆ ಆಗೇನು ಮಾಡ್ತೀಯಾ? ಪುಟಾಣಿ ಚಿಕ್ಕ ಮಗು ಇದ್ದಾಗ ನೀನು ಕೋಪ ಮಾಡಿಕೊಂಡು ಇಲ್ಲಿಗೆ ಹೋಗ್ತೀನಿ ಅಂತ ಹೊರಟಾಗಲೇ ನೀನು ಹೋಗೋದಕ್ಕೆ ಬಿಡಲಿಲ್ಲ. ಇನ್ನು ನೀನು ದುಬೈಗೆ ಹೋಗ್ತೀನಿ, ಅದು ಮಗುನ ಕರ್ಕೊಂಡು ಅಂತಂದರೆ ಬರೀ ಬಿಡೋದಲ್ಲ, ಖಂಡಿತವಾಗ್ಲೂ ಯಾರೂ ಈ ನಿನ್ನ ನಿರ್ಧಾರನ ಒಪ್ಪೋದು ಇಲ್ಲ. ಅದೇ ನೀನು ಹೋಗೋ ದಿನ ಹೇಳಿದ್ರೆ ಆ ಕ್ಷಣಕ್ಕೆ ನಿನ್ನ ಬಗ್ಗೆ ಎಲ್ಲರೂ ಕೋಪ ಮಾಡಿಕೊಂಡ್ರು, ಪ್ರೀತು ಬೇರೆ ಅಲ್ಲೇ ಇರೋದ್ರಿಂದ ನೀನು ಹೋಗ್ತೀನಿ ಅಂತ ಎಲ್ಲರೂ ಬಾಯಿನ ಮುಚ್ಚಿಸ್ಬೋದು. ಅಲ್ಲದೆ ನೀನು ನಿನ್ನ ಕುಟುಂಬ ಜೊತೆ ಸಂತೋಷವಾಗಿರೋದು ಅರಸನ ಕೋಟೆಯಲ್ಲಿ ಕೆಲವರು ಸಹಿಸಲ್ಲಮ್ಮ. ಅತ್ತಿಗೆ ಅಣ್ಣಂಗೆ ನಿನ್ನ ಬಗ್ಗೆ ಇಲ್ಲೇ ಸಲ್ಲದ್ನೆಲ್ಲ ಹೇಳಿ ಅರಸನ ಕೋಟೆಯಲ್ಲೇ ಇರೋ ಥರ ಮಾಡಿದ್ರೆ ಆಗೇನು ಮಾಡ್ತೀಯಾ? ಸ್ವಲ್ಪ ಯೋಚನೆ ಮಾಡು. ಹೌದು ಚಿಕ್ಕಮ್ಮ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ದುಬೈಗೆ ಹೋಗೋದ್ರ ಬಗ್ಗೆ ಈಗಲೇ ಯಾರಿಗೂ ಹೇಳ್ದೇ ಇರೋದೇ ಒಳ್ಳೇದನ್ಸುತ್ತೆ. ಅಬ್ಬಾ, ಕೊನೆಗೂ ನನ್ನ ಮಾತನ್ನ ನೀನು ಒಪ್ಕೊಂಡಿಯಲ್ಲ, ನನಗಷ್ಟೇ ಸಾಕು. ಮಾವ, ಪೂಜೆಗೆಲ್ಲ ಸಿದ್ಧ ಆಗಿದೆ, ಪೂಜೆ ಮಾಡೋಣ. ಅಖಿಲಮ್ಮ, ನಿನ್ನ ಕೈಯಿಂದ ಯಾವುದೇ ಕೆಲಸ ಮಾಡಿದ್ರು ಅದು ಸಮೃದ್ಧಿ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಮೊದಲಿಂದಲೂ ನಾವು ಅದನ್ನೇ ತಾನು ಪಾಲಿಸ್ಕೊಂಡ್ ಬಂದಿರೋದು. ಪೂಜೆನ ನೀನೇ ಶುರು ಮಾಡ್ತಾಯಿ. ಆಗ್ಲಿ ವೀರಣ್ಣ, ನನ್ನ ಭಾಗ್ಯ.
ಮನೇಲಿ ದವಸ ಧಾನ್ಯಗಳ ಸಿರಿ ಸಂಪತ್ತು ಸದಾ ತುಂಬಿರಲಿ. ಈ ಮಣ್ಣಿಗೆ ಈ ಸಿರಿ ಸಂಪತ್ತನ್ನು ಬೆಳೆಯೋ ಶಕ್ತಿ ಸದಾ ಹೀಗೇ ಇರಲಿ. ನೀ ಹೇಳಿದ್ರು ಹೇಳದೆ ಹೋದ್ರು ನಿನ್ನ ಮನಸ್ಸು ಬಯಸೋದು ಯಾವಾಗಲೂ ಹೀಗೆ ತಾನೆ. ಜಾನಕಮ್ಮ, ಆ ಎಳ್ಳು ಬೆಲ್ಲ ತರ್ಬೋದಲ್ಲ ಒಳಗಡೆ ಹೋಗಿ? ಹಾ ಆಯ್ತು ಮಗಳೇ. ಪುಟಾಣಿ, ಹ್ಯಾಂಡ್ ವಾಶ್ ಮಾಡಿದ್ಯಾ? ಹಾಗಾದ್ರೆ ನೀನು ಹ್ಯಾಂಡ್ ವಾಶ್ ಮಾಡಿಲ್ಲ ತಾನೇ? ಇಲ್ಲ ಮಮ್ಮಿ. ಸರಿ, ಎದ್ದೇಳು, ಹ್ಯಾಂಡ್ ವಾಶ್ ಮಾಡ್ಕೊ ನಡಿ, ಎದ್ದೇಳು. ಜನನಿ, ಯಾಕಮ್ಮ ಇನ್ನು ಮಗು, ಮಕ್ಕಳನ್ನ ಅಷ್ಟು ಕಟ್ಟುನಿಟ್ಟಾಗಿ ಬೆಳೆಸಬಾರ್ದಮ್ಮ. ಮಕ್ಕಳು ಅಂದ್ರೆ ಕಸ ಕಡ್ಡಿ ಮಣ್ಣು ಮಸಿ ಬಿದ್ದು ಎದ್ದು ಬೆಳಿಬೇಕು. ಆಗ್ಲೇ ಮಕ್ಕಳು ಗಟ್ಟುಮುಟ್ಟಾಗಿ ಆಗೋದು. ನಿಮ್ಮ ಅಪ್ಪನ ಥರ ನಾವೆಲ್ಲ ಮಣ್ಣಿನ ಮಕ್ಕಳು, ಮಣ್ಣಿನ ಜೊತೆಲೇ ಬದುಕಬೇಕಮ್ಮ. ಏನಂತ ಹೇಳಮ್ಮ? ಹೌದು ವೀರಣ್ಣ, ಹಳ್ಳಿ ಮಟ್ಟಿಗೆ ಈ ಮಾತು ನಿಜಾನೇ. ಯಾಕಂದ್ರೆ ಇಲ್ಲಿ ಎಲ್ಲವೂ ಸಹಜವಾಗಿರುತ್ತೆ. ಆಮೇಲೆ ಧೂಳು ಕಸ ಕಡ್ಡಿ ಮಣ್ಣು ಎಲ್ಲವೂ ಪ್ರಾಕೃತಿಕ. ನಮ್ಮ ನಗರಗಳಲ್ಲಿ ಹಾಗಲ್ವಲ್ಲ. ಎಲ್ಲಿ ನೋಡಿದ್ರು ರಾಸಾಯನಿಕ ಹೊಗೆ, ರಾಸಾಯನಿಕ ವಾತಾವರಣ. ಮಗು ಏನೋ ಮುಟ್ಟಿರುತ್ತೆ, ಎಲ್ಲೋ ಕೈ ಇಟ್ಟಿರುತ್ತೆ. ಅಂಥ ಧೂಳು ಕ್ರಿಮಿಕೀಟ ಎಲ್ಲ ಹೊಟ್ಟೆ ಒಳಗೆ ಹೋಗೋದು ಬೇಡ ಅಂತ ಶಿಸ್ತಿನ ಪಾಠ ಅಷ್ಟೇ. ಹಳ್ಳಿಗೂ ಸಿಟಿಗೂ ತುಂಬ ವ್ಯತ್ಯಾಸ ಇದೆ. ನಮ್ಮಲ್ಲಿ ನೋಡಿ ರೋಗಗಳೇ ಬರೋದಿಲ್ಲ ಹಳ್ಳಿ ಜನಕ್ಕೆ. ಆ ಮಗು ಬಂದಾಗಲೇ 12 ಗಂಟೆ ಆಯಿತು ಹಳ್ಳಿ ಅಲ್ವಾ? ಹಳ್ಳಿ ಮಗು ಇರಲಿ ಬಿಡಮ್ಮ. ಊಟ ಆದಮೇಲೆ ಎಲ್ಲ ಒಟ್ಟಿಗೆ ಕೈ ತೊಳ್ಕೊಂಡ್ರಾಯ್ತು. ನೀನು ನಗು, ಊಟ ಮಾಡಿ, ನೀನು ಊಟ ಮಾಡಕ್ಕಂದ. ಅಡುಗೆ ಘಮ್ ಅಂತ ಇದೆ. ನೀವೇನಾದ್ರು ಅಡುಗೆ ಮನೆ ಕಡೆ ಹೋಗಿದ್ರೇನು? ಇಲ್ಲ ವೀರಣ್ಣ, ನಾನು ನಿಮ್ ತರನೇ ಈಗ್ಲೇ ಇದ್ರ ಘಮ ತಗೋತಾ ಇರೋದು. ಹಾಗಾದ್ರೆ ಅತ್ತೆ ಅಡುಗೆ ಸೊಸೆ ಮಾಡಿರ್ಬೇಕು. ನಂಗೆ ಹಲಸಿನ ಹಪ್ಪಳ ಕೊಡು. ಅಯ್ಯೋ ಮರ್ತೋದೆ ಕಣ್ಣ, ಇದು ತಗೊಂಡ್ಬರ್ತೀನಿ. ಏ ಪುಟಾಣಿ, ನಿನಗೆ ಹಲಸಿನ ಹಪ್ಪಳ ಇಷ್ಟನಾ? ತಾತ, ತುಂಬಾ ಇಷ್ಟ. ಪುಟಾಣಿ, ಹಪ್ಪಳ ಎಷ್ಟು ಅಂತ ತಿಂತ್ಯಾ? ಊಟ ಮಾಡಿ ನೀಟಾಗಿ. ಅಖಿಲಮ್ಮ, ಹೊಟ್ಟೆ ತುಂಬ್ತಾ? ವೀರಣ್ಣ, ಈಗ ತೂಕ ನೋಡಿದ್ರೆ 2 kg ಜಾಸ್ತಿ ಆಗಿರ್ತೀನಿ. ಅಷ್ಟು ತಿಂದಿದ್ದೀನಿ.
ಹಾಗಾದ್ರೆ ಅಡುಗೆ ಚೆನ್ನಾಗಿದೆ ಅಂತ ಆಯ್ತು. ತುಂಬ ತುಂಬ ಚೆನ್ನಾಗಿತ್ತು. ನನಗೆ ಎಷ್ಟು ಸಂತೋಷ ಅಂದರೆ ನನ್ನ ಮನೆಯಲ್ಲಿ ನಿಜವಾಗ್ಲೂ ಹಬ್ಬ ಅಂದರೆ ಇದು. ನೀನು ಬರಬೇಕು, ನಿನ್ನ ಪರಿವಾರ ಬರಬೇಕು, ನನ್ನ ಮನೆ ಒಳಗಡೆ ಕಾಲಿಡಬೇಕು, ಇಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ನೀನೇ ಮಾಡಬೇಕು, ಹೀಗೆ ನನ್ನ ಜೊತೆಲಿ ಕೂತ್ಕೊಂಡು ಊಟ ಮಾಡಬೇಕು. ಅದೇ ಹಬ್ಬ ನನಗೆ. ಇಷ್ಟು ನಿಸ್ಸಂಕೋಚವಾಗಿ ಹಬ್ಬದಲ್ಲಿ ಭಾಗವಹಿಸೋದು ಇಲ್ಲೇ ವೀರಣ್ಣ. ನಾನು ಪುಣ್ಯ ಮಾಡಿದ್ದೆ ಅಲ್ವಾ? ನಾವೆಲ್ಲರೂ ಪುಣ್ಯ ಮಾಡಿದ್ವಿ. ಕೈ ತೊಳ್ಕೊಳ್ಳೋಣ.